ನಮಸ್ಕಾರ. ನಾನು ಶುಭಾ. ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ತಗೊಂಡು ಅರಿಶಿನ, ಒಂದು ಸ್ವಲ್ಪ ಕರ್ಪೂರ, ದೇವ್ರ ಪೂಜೆಗೆ ಬಳಸ್ತಿರಲ್ಲ ಕರ್ಪೂರ, ಒಂದು ಕರ್ಪೂರ ಪುಡಿ ಮಾಡಿ ಸೇರಿಸ್ಬಿಡಿ. ಗೋಮೂತ್ರ, ಇದು ಗ್ರಂಥಿಕ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ, 70 ರೂಪಾಯಿ. ಇದು ಒಂದು ಸತಿ ತಂದಿದ್ದೀರಿ ಅಂದರೆ ನಿಮಗೆ ಜಾಸ್ತಿ ದಿನವೇ ಬರುತ್ತೆ. ನೋಡಿ, ಒಂದು ಮುಚ್ಚಳ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮತ್ತೆ ನೀವು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒರೆಸ್ತಿರಲ್ಲ, ಒರೆಸೋವಾಗ ಇದೇ ನೀರಲ್ಲೇ ಒರೆಸ್ರಿ. ಇದು ನಮ್ಮ ಅಮ್ಮ ಅವರು ನನಗೆ ಹೇಳ್ಕೊಟ್ಟಿರೋದು, ನಾನು ನಮ್ಮ ಮನೇಲಿ ಇದನ್ನೇ ಮಾಡೋದು. ನೋಡಿ, ದೇವ್ರಿಗೆ ಬಳಸಿದಂಥ ಹೂವು ಆಗಲಿ, ಬತ್ತಿ, ಎಲೆ ನಾವೇನು ಮಾಡ್ತೀವಿ, ಒಂದು ಕವರಲ್ಲಿ ಹಾಕಿ ಇಟ್ಬಿಡ್ತೀವಿ ನೀರಲ್ಲಿ ಹಾಕೋಣ ಅಂತ. ಎಷ್ಟು ದಿನ ಆದರೂ ಅವು ಹಂಗೆ ಇದ್ಬಿಡುತ್ತಲ್ಲ. ನೀವೇನು ಮಾಡಬೇಕಂದ್ರೆ, ನಿಮ್ಮ ಮನೇಲಿ ಸಾಂಬ್ರಾಣಿ ಹಾಕ್ಬೇಕಂದಾಗ ಒಂದು 2 ಕರ್ಪೂರ ಇಟ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಸ್ವಲ್ಪ ಬೆಂಕಿ ಎಲ್ಲ ಹಚ್ಕೊಂಡ್ಮೇಲೆ ಇದಕ್ಕೆ ಸಾಂಬ್ರಾಣಿ ಪುಡಿ, ಸಾಂಬ್ರಾಣಿ ಇದ್ದರೆ ಒಂದು ಸ್ವಲ್ಪ ಹಾಕ್ಬಿಡಿ. ಈ ಥರ ಸಾಂಬ್ರಾಣಿ ಹೊಗೆ ಹಾಕಬೇಕಂದಾಗ ನಿಮ್ಮ ಹತ್ರ ಅಕಸ್ಮಾತ್ ಇದ್ಲಿಲ್ಲ, ಇಲ್ಲ ತೆಂಗಿನ ಚಿಪ್ಪು ಇಲ್ಲ ಅಂದಾಗ ಇದರಲ್ಲಿ ಸಾಂಬ್ರಾಣಿ ಹಾಕ್ಬಿಟ್ಟು ಹೊಗೆ ಬಿಡೋದ್ರಿಂದ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ. ಆ ಹೂಗಳ್ದೆಲ್ಲ ಒಂದೊಳ್ಳೆ ಘಮ ಬರ್ತಾ ಇರುತ್ತೆ. ನೋಡಿ, ಹೊಗೆನೂ ನೋಡ್ತಾ ಇದ್ದೀರಲ್ಲ. ಈ ತಟ್ಟೆ ಯಾವುದನ್ನ ನೀವು ಬಳಸ್ತೀರ ಇರೋ ತಟ್ಟೆನೇ ಇದಕ್ಕೆ ಯೂಸ್ ಮಾಡ್ಕೊಳ್ಳಿ. ಒಂದು ಬಟ್ಲಿಕ್ಕೊಂಡು ಒಂದು ಸ್ವಲ್ಪ ಅರಿಶಿನ, ಕಾರ್ತಿಕ ಸೀಗೆಕಾಯಿ ತಗೊಂಡಿದ್ದೀನಿ ನೋಡಿ. ಈ ಸೀಗೆಕಾಯಿ ಪೌಡರ್ ನಿಮ್ದು ಯಾವುದೇ ಇರಲಿ, ಇದನ್ನು ಒಂದು ಸ್ವಲ್ಪ, ಮತ್ತು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಚೆನ್ನಾಗಿ ಒಂದು ತಿಕ್ಕ ಪೇಸ್ಟ್ ಬರಬೇಕು, ಜಾಸ್ತಿ ನೀರಾಗಿರಬಾರ್ದು. ನೋಡಿ, ತೋರಿಸ್ತೀನಿ ನಾನು. ಮಿಕ್ಸ್ ಮಾಡಿಬಿಟ್ಟು ಇಷ್ಟು ತಿಕ್ಕಾಗಿರಲಿ. ನಮಗೆ ಇನ್ನು ಹಬ್ಬಗಳು ಬರ್ತಾ ಇದೆ, ಹಬ್ಬಗಳ ಟೈಮಲ್ಲಿ ನಮಗೆ ದೇವ್ರ ಸಾಮಾನು ತೊಳೆಯೋದೇ ಕಷ್ಟ ಅನ್ಕೊತೀವಲ್ಲ, ಇದು ತುಂಬಾ ಈಸಿ ಟ್ರಿಕ್ಸು. ನಿಮಗೆ ಏನು ಕಷ್ಟನೇ ಆಗಲ್ಲ. ಯಾವುದೇ ನಾರಾಗಲಿ ಏನೂ ಬೇಡ, ಒಂದೇ 1 ಸೆಕೆಂಡ್ ಸಾಕು ನಿಮಗೆ. ನೋಡಿ, ಚೆನ್ನಾಗಿ ಈ ಥರ ಉಜ್ಕೊಬಿಟ್ರೆ ಕೈಯಲ್ಲೇ ಸ್ವಲ್ಪ ಹಿಂಗೆ ಉಜ್ಕೊಬಿಟ್ಟು ಮತ್ತೆ ನಾನು ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ. ನೋಡಿ, ಉಜ್ಬಿಟ್ಟಿದ್ದೀನಲ್ಲ, ನೀರು ಹಾಕಿ ನಿಮ್ಮ ಮುಂದೆನೇ ತೋರಿಸ್ತೀನಿ. ಕ್ಲೀನಾಗಿ ಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆಯೋ, ನೋಡ್ತಾ ಇದ್ದೀರಲ್ಲ. ದೀಪಗಳು ಅಷ್ಟೇ, ನಾವು ತುಂಬ ಬಳಸಿದ್ರಿಂದ ಅಂಟಿರುತ್ತಲ್ಲ, ಇವುಗಳಿಗೂ ಅಷ್ಟೇ ಇದೇ ನಾವು ಲಿಕ್ವಿಡ್ ಮಾಡಿರ್ತೀವಲ್ಲ, ಇದನ್ನು ಸ್ವಲ್ಪ ಹಚ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಹಿಂಗೆ ರಬ್ ಮಾಡಿ. ಏನು ಜಾಸ್ತಿ ಉಜ್ಜಕ್ಕೂ ಹೋಗಬೇಡಿ. ಉಜ್ಜಿಬಿಟ್ಟು ಮತ್ತೆ ನೀರಲ್ಲಿ ವಾಶ್ ಮಾಡಿ ನಿಮಗೆ ನಾನು ನಿಮ್ಮ ಮುಂದೆನೇ ತೋರಿಸ್ತೀನಿ. ನೋಡಿ, ಎಷ್ಟು ನೀಟಾಗಿ ಬಿಟ್ಟಿದೆಯೋ. ಒಂದು ಸತಿ ನಾನು ಹೇಳ್ಕೊಟ್ಟಂಗೆ ನೀವು ಟ್ರೈ ಮಾಡಿ ನೋಡಿ, ನಿಮಗಂತೂ ತುಂಬ ಇಷ್ಟ ಆಗುತ್ತೆ. ತುಂಬ ಸುಲಭ ಈ ಥರ ನಾವು ಲಿಕ್ವಿಡ್ ಮಾಡಿ ದೇವ್ರ ಸಾಮಾನು ತೊಳೆಯೋದು. ನೋಡಿ, ಇದನ್ನು ವಾಶ್ ಮಾಡ್ಕೊಂಬಂದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ. ಧೂಪ ಸ್ಟಿಕ್ಸು ನಿಮಗೆ ಜಾಸ್ತಿ ಹೊತ್ತು ಉರಿಬೇಕಂದ್ರೆ ಒಂದು ಸ್ವಲ್ಪ ನೀರು ಅಪ್ಲೈ ಮಾಡಿ. ಅದಕ್ಕೆ ಜಾಸ್ತಿ ಎಲ್ಲ, ಒಂದು ಸ್ವಲ್ಪ ನೀರು ಅಪ್ಲೈ ಮಾಡಿ. ಮತ್ತು ಅದು ಕೆಳಗಡೆ ಪ್ಲೇಟ್ ಥರ ಕೊಟ್ಟಿರ್ತಾರೆ. ಅಕಸ್ಮಾತ್ ಇಲ್ಲ ಅಂದಾಗ ನೀವು ದೀಪದಲ್ಲಿ ಹಚ್ತೀರಲ್ಲ, ದೀಪ ಎಲ್ಲ ಕಪ್ಪಾಗಬಾರ್ದು ಅಂತಂದರೆ ಅದಕ್ಕೊಂದು ಸ್ವಲ್ಪ ಮಣ್ಣಾಗಲಿ ಮರಳಾಗಲಿ ಹಾಕ್ಬಿಟ್ಟು ಆಮೇಲೆ ಈ ಧೂಪ ಸ್ಟಿಕ್ನು ಅದರೊಳಗಡೆ ಇಟ್ಬಿಟ್ಟು ಹಚ್ಚಿದ್ದೀರಂತಂದರೆ ಹೌದು, ಬೂದಿನೂ ಅಷ್ಟೇ ಅದರೊಳಗಡೆನೇ ಬೀಳುತ್ತೆ, ಮತ್ತು ದೀಪ ಕೂಡ ಕಪ್ಪಗಾಗಲ್ಲ. ಟ್ರೈ ಮಾಡಿ ನೋಡಿ. ಬಾಳೆ ಎಲೆ ನೋಡಿ, ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಲ್ಲ, ಸೇಮ್ ಹಿಂಗೆ ಉದ್ದ ಕಟ್ ಮಾಡ್ಕೋಬೇಕು. ಮತ್ತು ಫ್ರಿಲ್ಸ್ ಮಾಡ್ಕೊಂಡು ಬರಬೇಕು. ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಫ್ರಿಲ್ಸ್ ಮಾಡ್ಕೊಂಬಂದು ಲಾಸ್ಟಲ್ಲಿ ಸೂಜಿ ದಾರದಲ್ಲಿ ಹೊಲ್ಕೊಂಡು ಗಂಟು ಹಾಕ್ಕೋಬೇಕು. ಇಲ್ಲ ನಾವು ಸ್ಟಾಪ್ಲರ್ ಪಿನ್ನಲ್ಲಿ ಪಿನ್ ನೋಡ್ಕೊತೀವಂದರೆ, ಆದರೆ ಪಿನ್ನು ನೀವು ಬಳಸಿದ್ದಾದಮೇಲೆ ಪಿನ್ಸ್ ತೆಗೆದು ಕಸದ ಬುಟ್ಟಿಗೆ ಬಿಸಾಕಿ. ನಾನೇನು ಪಿನ್ಸ್ ಬಳಸಲ್ಲ, ನಾನು ಈ ಥರ ಸೂಜಿ ದಾರದಲ್ಲೇ ಹೊಲ್ಕೊಬಿಡ್ತೀನಿ ಯಾವಾಗಲೂ ಅಷ್ಟೇ. ಈ ಥರ ಹೊಲ್ಕೊಂಡು ಎಲ್ಲನೂ ಸೈಡ್ಗೆ ಇಟ್ಕೊಳ್ಳಿ, ಫ್ರಿಲ್ಸ್ ಥರ ಮಾಡಿಕೊಂಡು. ಮತ್ತು ಈ ಸೈಡ್ಸ್ ಇರುತ್ತಲ್ಲ, ಇದನ್ನು ರೌಂಡಾಗಿ ಕಟ್ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಎಲ್ಲನೂ ನೀವು ಎಷ್ಟು ಮಾಡಿಟ್ಟಿರ್ತೀರೋ ಅಷ್ಟೂ ಸೈಡ್ಸ್ ಕಟ್ ಮಾಡಿಬಿಡಿ. ಕಟ್ ಮಾಡಿಕೊಂಡು ಎಲ್ಲ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡು, ಬಾಳೆ ಎಲೆ ಮಧ್ಯದಲ್ಲಿ ಕಡ್ಡಿ ಇರುತ್ತಲ್ಲ, ಕಡ್ಡಿ ತಗೊಂಡಿದ್ದೀನಿ. ಮತ್ತು ಇವುಗಳಿಗೆ ಗ್ಲೂಗನ್ ಹಾಕ್ಬಿಟ್ಟು ಹೂವನ್ನು ಮೆಚ್ಚಿಸ್ಕೊಂಡೆ. ನಿಮ್ಮ ಹತ್ರ ಗ್ಲೂಗನ್ ಅಕಸ್ಮಾತ್ ಕಡ್ಡಿಗೆ ಹಾಕೋಕ್ಕೆ ಇಲ್ಲ ಅಂತಂದರೆ ನೀವು ಡಬಲ್ ಟೇಪ್ ಬೇಕಾದರೂ ತಗೋಬೋದು. ನೋಡಿ, ನಾನು ಕೂಡ ಡಬಲ್ ಟೇಪ್ ಹಾಕಿ ಎಲ್ಲ ಮೆಚ್ಸ್ಕೊಂಬರ್ತಾ ಇದ್ದೀನಿ. ಸೇಮ್ ಹಿಂಗೆ ಉದ್ದಕ್ಕೆ ಮೆಚ್ಸ್ಕೊಂಬರ್ಬೇಕು. ನೋಡ್ತಾ ಇದ್ದೀರಲ್ಲ, ಸಿಂಪಲ್ಲಾಗಿ ನಮ್ಮ ತೋರಣ ರೆಡಿ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸತಿ. ಸ್ಟೀಲ್ದೊಂದು ದೊಡ್ಡ ತಟ್ಟೆ ಇಟ್ಕೊಂಡು 2 ಸ್ಕೇಲ್ ಇಟ್ಕೊಂಡಿದ್ದೀನಿ. ಮತ್ತು ಕಲರ್ ಚಿಮ್ಕಿಸ್ತಾ ಇದ್ದೀನಲ್ಲ, ಈ ಥರ ಬಾಕ್ಸ್ ಕಲರ್ ಹಾಕೋಕ್ಕಿಲ್ಲ ಅಂದರೆ ನಿಮ್ಮ ಮನೇಲಿ ಸ್ಟ್ರೇನರ್ ಅಂತೂ ಇರುತ್ತಲ್ಲ, ಸ್ಟ್ರೇನರಲ್ಲೇ 2 ಸೈಡ್ ಹಾಕ್ಕೊಬಿಡಿ. ನಾನು ಬಳಸಿರೋ ಅಂಥ ಕಲರೇ ಬಳಸ್ಬೇಕಂತೇನಿಲ್ಲ. ನಿಮ್ಮ ಮನೇಲಿ ಯಾವ ಕಲರ್ ಇದ್ದರೆ ಆ ಕಲರ್ ಯೂಸ್ ಮಾಡ್ಕೊಳ್ಳಿ. ಮತ್ತು ಸ್ಕೇಲ್ ಎತ್ತಿಬಿಟ್ಟು ಅದ್ರ ಮೇಲೇನೂ ಕಲರ್ ಸ್ವಲ್ಪ ಬಿದ್ದಿರುತ್ತಲ್ಲ, ಆ ಕಲರ್ನೆಲ್ಲ ತೆಗೆದುಬಿಡಿ. ಮಧ್ಯದಲ್ಲಿ ಅಷ್ಟೇ ಕಲರ್ ಸ್ವಲ್ಪ ಇತ್ತು, ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಸೇಮ್ ಹಾಕ್ಕೋಬೇಕು ನೀವು ಕೂಡ ಬ್ಲ್ಯಾಕ್ ಕಲರಲ್ಲಿ. ನಾನು ಸಿಂಪಲ್ಲಾಗಿ ಇದು ಲಿಂಗ ರಂಗೋಲಿ ಬರೆಯೋದು ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಹಾಕ್ಕೋಬೋದು. ಯಾರು ನಮಗೆ ಬರಲ್ಲ ಅನ್ನೋರು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ತುಂಬಾ ಸುಲಭ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಇವಾಗ ಹಬ್ಬಗಳಿಗೆ ಇನ್ನೇನು ಶಿವರಾತ್ರಿ ಬರ್ತಾ ಇದೆ, ನಾವು ಈ ಥರ ಡೆಕೋರೇಷನ್ ಮಾಡ್ತಿರಲ್ಲ, ಇದನ್ನು ನೀವು ಮಾಡಿಬಿಟ್ಟು ದೇವ್ರ ಮನೇಲಿ ಇಟ್ಟರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸುತ್ತಲೂ ಬೇಕಾದರೆ ನಾನು ಫ್ಲವರ್ಸ್ ಇಟ್ಬಿಟ್ಟು ಡೆಕೋರೇಷನ್ ಮಾಡ್ತೀನಿ. ನೀವು ದೀಪಗಳಿಡ್ಬೋದು, ಇಲ್ಲ ನಿಮ್ಮ ಹತ್ರ ಇರೋ ಫ್ಲವರ್ಸ್ ಎಲ್ಲ ಇಟ್ಬಿಟ್ಟು ಡೆಕೋರೇಷನ್ ಮಾಡ್ಕೋಬೋದು. ನೋಡಿ, ನಾನು ಸೇಮ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡಬೇಕು ನೀವು ಅಷ್ಟೇ. ನಾನು ನನ್ನ ಹತ್ರ ಇರೋ ಕಲರ್ಸಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ,
ನಾನು ನನಗೆ ಬರೋ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ. ನೀವು ಇನ್ನೂ ಬೇರೆ ಡಿಸೈನ್ಸ್ ಬಂದರೆ ಡಿಸೈನ್ಸು ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ ಶಿವರಾತ್ರಿ ಹಬ್ಬಕ್ಕಂತೂ. ನೋಡಿ ನಾನು ಮೇಲೇನೂ ಅಷ್ಟೇ, ನಿಮ್ಮ ಹತ್ರ ಇನ್ನೂ ಪ್ಯಾರೆಟ್ ಗ್ರೀನು ಇಲ್ಲ ಗ್ರೀನ್ ಇದೆ ಅಂದರೆ ಅದರಲ್ಲೇ ಎಲೆ ಬರ್ಕೋಬೋದು. ನೋಡಿ ನಾನು ದೀಪಗಳು ಹಚ್ಚಿ ತೋರಿಸ್ತಾ ಇದ್ದೀನಲ್ಲ, ಸಿಂಪಲ್ಲಾಗಿ ದೇವ್ರ ಮನೇಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದಂತೂ ನನಗೆ ಮರಿಬೇಡಿ. ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.